ಸಮಾಧಾನದ ಪ್ರಭು ಯೇಸುವಿನ ಪರಿಶುದ್ಧ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ವಿಮೋಚನಾ ಕಾಂಡ 13:19 14ನೇ ಅಧ್ಯಾಯ ಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡೆವು. ಇಸ್ರಾಯೇಲ್ಯರು ದೇವರ ಭುಜಬಲದಿಂದ ಐಗುಪ್ತ ದೇಶವನ್ನು ಬಿಟ್ಟು ಹೊರಟ ನಂತರ ದೇವರ ಮಾರ್ಗದರ್ಶನದಲ್ಲಿ ಏತಾಮಿಗೆ ಪ್ರಯಾಣ, ಫರೋಹನು ಅವನ ಸೈನಿಕರು ಇಸ್ರಾಯೇಲ್ಯರನ್ನು ಬೆನ್ನಟ್ಟಿದ್ದು, ಐಗುಪ್ತ್ಯರ ಮೇಲೆ ದೇವರ ಜಯ ಎಂಬ ಪ್ರಸ್ತಾಪಗಳನ್ನು ಧ್ಯಾನಿಸಿದೆವು. ಇಸ್ರಾಯೇಲ್ಯರ ಅರಣ್ಯದೊಳಗಿನ ಪ್ರಯಾಣದಲ್ಲಿ ದೇವರು ತಪ್ಪದೆ ಹಗಲಿರಳು ಅಗ್ನಿಸ್ತಂಭದಲ್ಲಿಯೂ ಮೇಘಸ್ತಂಭದಲ್ಲಿಯೂ ಎದ್ದುಕೊಂಡು ಅವರ ಮುಂಭಾಗದಲ್ಲಿ ಹೋಗುತ್ತಾ ಅವರಿಗೆ ದಾರಿ ತೋರಿಸಿದನು. ಇತ್ತ ಫರೋಹನ ಸೈನ್ಯವು ಇಸ್ರಾಯೇಲ್ಯರನ್ನು ಬೆನ್ನಟ್ಟಿದಾಗ ಯೆಹೋವನು ಫರೋಹನ ಸೈನ್ಯವನ್ನು ಸಮುದ್ರದಲ್ಲಿ ಮುಳುಗಿಸಿಬಿಟ್ಟನು. ಅವರಲ್ಲಿ ಒಬ್ಬನೂ ಉಳಿಯಲಿಲ್ಲ. ಯೆಹೋವ ನಿಸ್ಸಿ ದೇವರು ಜಯವನ್ನು ನೀಡುವ ದೇವರಾಗಿದ್ದಾನೆ. ಐಗುಪ್ತರಿಗೆ ಕತ್ತಲೆಯನ್ನು, ಇಸ್ರಾಯೇಲ್ಯರಿಗೆ ಬೆಳಕನ್ನು ಉಂಟು ಮಾಡಿದ ಕರ್ತನು ಈಗ ನಮಗೆ ಈ ಅಧ್ಯಯನದಲ್ಲಿ ಹೇಳುವುದನ್ನು ಗಮನವಿಟ್ಟು ಕೇಳಿಸಿಕೊಳ್ಳೋಣ. ಆದರೆ ಬಹು ಮಂದಿ ಮೊದಲಿನವರು ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು ಎಂಬುದಾಗಿ ಹೇಳಿದಂತ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಬನ್ನಿರಿ, ಇಂದು ನಾವು ವಿಮೋಚನಾ ಕಾಂಡ ಪುಸ್ತಕದ 15ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಈ 15ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಇಸ್ರಾಯೇಲ್ಯರ ವಿಮೋಚನಾ ಗೀತ ಮತ್ತು ನೀರಿಲ್ಲದ್ದಕ್ಕೆ ಇಸ್ರಾಯೇಲರ ಗುಣುಗುಟ್ಟುವಿಕೆ ಎಂಬುದಾಗಿ. ನೋಡಿರಿ, ಕೆಂಪು ಸಮುದ್ರವನ್ನು ಸುರಕ್ಷಿತವಾಗಿ ದಾಟಿದ ಕೂಡಲೇ ಇಸ್ರಾಯೇಲರೆಲ್ಲರೂ ಗೀತೆಯೊಂದನ್ನು ಹಾಡಿದರು. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ನೀವು ಸಿದ್ಧರಾಗಿದ್ದೀರಲ್ಲವೇ? ಹಾಗಾದರೆ ಬನ್ನಿರಿ, ನಮ್ಮ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನೆ ಕಾಂಡ ಪುಸ್ತಕ 15ನೇ ಅಧ್ಯಾಯ ಪ್ರಾರಂಭದ 3 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಮೋಶೆಯು ಇಸ್ರಾಯೇಲರು ಯೆಹೋವನ ಸ್ತೋತ್ರಕ್ಕಾಗಿ ಈ ಕೀರ್ತನೆಯನ್ನು ಹಾಡಿದರು. ಯೆಹೋವನ ಸ್ತೋತ್ರವನ್ನು ಗಾನ ಮಾಡೋಣ. ಆತನು ಮಹಾಜಯಶಾಲಿಯಾತನು. ಕುದುರೆಗಳನ್ನು, ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ನನ್ನ ಬಲವು, ಕೀರ್ತನೆಯು ಯಾಹುವೆ. ಆತನಿಂದ ನನಗೆ ರಕ್ಷಣೆಯುಂಟಾಯಿತು. ನಮ್ಮ ದೇವರು ಆತನೇ. ಆತನನ್ನು ವರ್ಣಿಸುವೆವು. ನಮ್ಮ ಪಿತೃಗಳ ದೇವರು ಆತನೇ. ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವೆವು. ಯೆಹೋವನು ಯುದ್ಧಶೂರನು. ಆತನ ನಾಮಧೇಯವು ಯೆಹೋವನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗ ಅವರೆಲ್ಲರೂ ಅತ್ಯಂತ ಉತ್ಸಾಹದಿಂದ ಹಾಡುತ್ತಿದ್ದಾರೆ. ಆದರೆ ಇದೇ ಜನರು ಕೆಲವೇ ತಾಸುಗಳ ಹಿಂದೆ ಕೆಂಪು ಸಮುದ್ರದ ಆಚೆ ಬದಿಯಲ್ಲಿರುವಾಗ ಕೂಗಿ ಗೋಳಾಡುತ್ತಾ ತಾವು ಐಗುಪ್ತಕ್ಕೆ ಹಿಂತಿರುಗಿ ಹೋಗಬೇಕೆಂದು ಆಶಿಸಿದ್ದರು. ಐಗುಪ್ತದಲ್ಲಿ ಸಮಾಧಿಗಳಿಲ್ಲವೆಂದು ಈ ಅರಣ್ಯದಲ್ಲಿ ಸಾಯುವುದಕ್ಕಾಗಿ ನಮ್ಮನ್ನು ಕರೆತಂದಿದ್ದೀಯಾ ಎಂದು ಮೋಶೆಯನ್ನು ಕೇಳಿದ್ದರು. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರದವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಘಟನೆಯ ಮೂಲಕ ದೇವರು ನಮಗೆ ಒಂದು ಪ್ರಾಮುಖ್ಯವಾದಂಥ ಸತ್ಯವನ್ನು ಕಲಿಸುತ್ತಿದ್ದಾನೆ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದರು ಎಂಬುದಾಗಿ ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 10ನೇ ಅಧ್ಯಾಯ ಪ್ರಾರಂಭದ 2 ವಚನಗಳಲ್ಲಿ ನಾವು ಗಮನಿಸುತ್ತೇವೆ. ನೋಡಿರಿ, ಇಸ್ರಾಯೇಲರು ಮೋಶೆಯಲ್ಲಿ ಹೇಗೆ ದೀಕ್ಷಾಸ್ನಾನ ಹೊಂದಿದರು? ಅದು ನೀರಿನಲ್ಲಿ ಇರಲಿಕ್ಕಿಲ್ಲ. ಯಾಕಂದರೆ ಅವರು ಒಣನೆಲದ ಮೇಲೆ ದಾಟಿ ಹೋಗಿದ್ದರು. ಅವರ ಮೇಲೆ ಒಂದು ತೊಟ್ಟು ನೀರೂ ಬೀಳಲಿಲ್ಲ. ನೀರಿನ ಕುರಿತು ಮಾತಾಡುವುದಾದರೆ ನಾವು ಐಗುಪ್ತರನ್ನು ನೋಡಬೇಕಾಗುತ್ತದೆ. ಅವರೆಲ್ಲರೂ ನೀರಿನಲ್ಲಿ ಮುಳುಗಿ ಹೋದರು. ಹಾಗಾದರೆ ಮೋಶೆಗಾಗಿ ಇಸ್ರಾಯೇಲರು ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನ ಹೊಂದಿದರು ಎಂಬ ಮಾತಿನ ಅರ್ಥವೇನು? ಇದರ ಅರ್ಥ ಅವರು ಗುರುತಿಸಲ್ಪಟ್ಟವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೀಕ್ಷಾಸ್ನಾನ ಈ ಪದದ ಮೂಲ ಅರ್ಥ ಗುರುತಿಸಲ್ಪಡುವುದು ಎಂಬುದಾಗಿರುತ್ತದೆ.
ದೀಕ್ಷಾಸ್ನಾನದ ವಿಧಿಯು ನೀರಿನ ದೀಕ್ಷಾಸ್ನಾನವಾಗಿದೆ ಮತ್ತು ಅದು ಪ್ರಾಮುಖ್ಯವಾದದ್ದಾಗಿದೆ. ಅಷ್ಟೇ ಅಲ್ಲದೆ ಅದು ಪವಿತ್ರಾತ್ಮನಿಂದಾಗುವ ನಿಜ ದೀಕ್ಷಾಸ್ನಾನದಂತಿದ್ದು ನಮ್ಮನ್ನು ಯೇಸುಕ್ರಿಸ್ತನಲ್ಲಿ ಇರಿಸಿ ಆತನೊಂದಿಗೆ ಗುರುತಿಸಿಕೊಳ್ಳುವಂತೆ ಮಾಡುತ್ತದೆ. ನೋಡಿರಿ, ಇಸ್ರಾಯೇಲರು ಮೋಶೆಯೊಂದಿಗೆ ಹೇಗೆ ದೀಕ್ಷಾಸ್ನಾನ ಮಾಡಿಸಲ್ಪಟ್ಟರು? ಅವರು ಮೊದಲು ತಮ್ಮ ಎದುರಿಗಿದ್ದ ಸಮುದ್ರದ ಕುರಿತಾಗಿ ಗುಣುಗುಟ್ಟಿದರು. ಆದರೆ ಅದನ್ನು ದಾಟಿ ಬಂದಾಗ ಮೋಶೆಯ ಸ್ತುತಿಗೀತೆಯನ್ನು ಹಾಡಿದರು ಮತ್ತು ಮೋಶೆಯೊಂದಿಗೆ ಒಂದಾಗಿ ಮಾಡಲ್ಪಟ್ಟರು ಹಾಗೂ ಅವನ ಮೂಲಕ ಬಿಡುಗಡೆ ಹೊಂದಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಚೊಚ್ಚಲ ಮಕ್ಕಳನ್ನು ಸಂಹರಿಸುವವನು ಇಸ್ರಾಯೇಲರನ್ನು ಮುಟ್ಟದಂತೆ ಅವನು ಪಸ್ಕವೆಂಬ ಊಟವನ್ನು ರಕ್ತ ಪ್ರೋಕ್ಷಣಾಚಾರವನ್ನು ನೇಮಿಸಿದ್ದು ನಂಬಿಕೆಯಿಂದಲೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಮುದ್ರವನ್ನು ದಾಟಿದ್ದು ನಂಬಿಕೆಯಿಂದಲೇ. ಆದರೆ ಯಾರ ನಂಬಿಕೆಯಿಂದ? ನೋಡಿರಿ, ಅದು ಇಸ್ರಾಯೇಲರ ನಂಬಿಕೆಯಾಗಿರಲಿಲ್ಲ. ಯಾಕಂದರೆ ಸಮುದ್ರವನ್ನು ದಾಟುವ ತನಕ ಅವರಲ್ಲಿ ನಂಬಿಕೆ ಇರಲಿಲ್ಲ. ಅವರು ಮೋಶೆಯೊಂದಿಗೆ ಗುರುತಿಸಲ್ಪಟ್ಟರು. ಅಂದರೆ ಅದು ಮೋಶೆಯ ನಂಬಿಕೆಯೇ ಆಗಿತ್ತು. ಕೆಂಪು ಸಮುದ್ರದ ಮೇಲೆ ಕೋಲನ್ನು ಚಾಚಿದ್ದು ಮೋಶೆಯೇ. ಅವರನ್ನು ಆಚೆ ಕಡೆಗೆ ದಾಟಿಸಿದ್ದು ಮೋಶೆಯೇ. ಅವರು ಈಗ ಆಚೆ ಬದಿಗೆ ತಲುಪಿದಾಗ ಜಯಗೀತವನ್ನು ಪ್ರಾರಂಭಿಸಿ ಹಾಡಿದ್ದು ಮೋಶೆಯೇ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಅವರು ದೇವರ ರಕ್ಷಣಾ ಕಾರ್ಯವನ್ನು ನೋಡಿದ್ದಾರೆ ಮತ್ತು ಅವರು ಮೋಶೆಯೊಂದಿಗೆ ಗುರುತಿಸಲ್ಪಟ್ಟಿದ್ದಾರೆ. ಹೀಗೆ ಅವರು ಮೋಶೆಯೊಂದಿಗೆ ದೀಕ್ಷಾಸ್ನಾನ ಹೊಂದಿದವರಾಗಿದ್ದಾರೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಯೇಸುಕ್ರಿಸ್ತನಲ್ಲಿ ವಿಶ್ವಾಸವಿಡುವಾಗ ಆಗುವಂಥ ಸಂಗತಿಯು ಇದೇ ಆಗಿದೆ. ಐಗುಪ್ತರ ದಾಸತ್ವದಿಂದ ನಮ್ಮನ್ನು ಬಿಡಿಸುವಾತನು, ಈ ಲೋಕದ ಕತ್ತಲಿನಿಂದ ಬಿಡಿಸುವಾತನು ಆತನೇ. ಆತನು ನಮ್ಮನ್ನು ಕೆಂಪು ಸಮುದ್ರವನ್ನು ದಾಟಿಸುತ್ತಾನೆ. ಅದು ಆತನ ಬಿಡುಗಡೆ, ಆತನ ರಕ್ಷಣೆ ಮತ್ತು ಆತನ ವಿಮೋಚನೆಯೂ ಆಗಿದೆ. ನೋಡಿರಿ, ನಾವು ಆತನಿಗಾಗಿ ವಿಮೋಚನಾ ಗೀತವನ್ನು ಹಾಡುವ ಸ್ಥಿತಿಗೆ ಆತನೇ ನಮ್ಮನ್ನು ನಡೆಸುತ್ತಾನೆ. ಆಗ ನಾವು ಆತನಲ್ಲಿ ಸೇರಿಕೊಂಡವರಾಗಿರುತ್ತೇವೆ. ಹೀಗೆ ನಾವು ಯೇಸು ಕ್ರಿಸ್ತನಿಗೆ ದೀಕ್ಷಾಸ್ನಾನ ಹೊಂದಿದವರಾಗುತ್ತೇವೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಹೂದ್ಯರಾಗಲಿ ಗ್ರೀಕರಾಗಲಿ, ದಾಸರಾಗಲಿ ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮನ್ನು ಯೇಸು ಕ್ರಿಸ್ತನೊಂದಿಗೆ ಸೇರಿಸುವಾತನು ಪರಿಶುದ್ಧಾತ್ಮನೇ ಆಗಿದ್ದಾನೆ. ಆತನು ನಮ್ಮನ್ನು ಆತನೊಂದಿಗೆ ಒಂದಾಗಿ ಮಾಡುತ್ತಾನೆ. ನೋಡಿರಿ, ಆತನೊಂದಿಗೆ ಒಂದಾಗಿ ಮಾಡಲ್ಪಡುವುದು ಒಂದು ಅದ್ಭುತಕರವಾದ ಸಂಗತಿಯೇ ಆಗಿರುತ್ತದೆ. ಒಂದು ಸಾರಿ ತನ್ನ ರಕ್ಷಣೆಯ ನಿಶ್ಚಯತ್ವದ ಕುರಿತಾಗಿ ಮಾತನಾಡುವಾಗ ಒಬ್ಬ ಸ್ತ್ರೀ ಹೀಗೆ ಹೇಳಿದಳು: ಆತನ ಕೈಯಿಂದ ನಮ್ಮನ್ನು ಯಾರೂ ತೆಗೆಯಲಾರರು ಎಂಬುದಾಗಿ. ಆಗ ಒಬ್ಬರು, ಒಂದು ವೇಳೆ ಆತನ ಕೈಯಿಂದ ನೀವು ಜಾರಿ ಹೋದರೆ ಎಂಬುದಾಗಿ ಕೇಳಿದಾಗ ಆಕೆ ಹೀಗೆ ಹೇಳಿದಳು: ಇಲ್ಲ, ಖಂಡಿತವಾಗಿ ಹಾಗಾಗುವುದಿಲ್ಲ. ನಾನು ಆತನ ಬೆರಳಿಯೊಳಗಡೆಯಿಂದ ಜಾರಿ ಹೋಗಲಾರೆ, ಯಾಕಂದರೆ ನಾನೇ ಒಂದು ಬೆರಳಾಗಿರುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಎಷ್ಟು ಸತ್ಯವಾದ ಮಾತಾಗಿದೆ ಅಲ್ಲವೇ? ನೋಡಿರಿ, ನಾವು ಯೇಸು ಕ್ರಿಸ್ತನ ದೇಹದ ಅಂಗಗಳಾಗಿದ್ದೇವೆ. ಪರಿಶುದ್ಧಾತ್ಮನು ನಮ್ಮನ್ನು ಆತನೊಂದಿಗೆ ಸೇರಿಸುತ್ತಾನೆ. ನಾವು ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ನಂಬಿದಾಗ ಪರಿಶುದ್ಧಾತ್ಮನು ನಮ್ಮಲ್ಲಿ ಮಾಡುವ ಕಾರ್ಯದ ಚಿತ್ರಣ ಇದಾಗಿರುತ್ತದೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇಸ್ರಾಯೇಲರು ಮೋಶೆಯೊಂದಿಗೆ ಸೇರಿಕೊಂಡು ದೇವರಿಗೆ ವಿಮೋಚನಾ ಗೀತೆಯನ್ನು ಹಾಡುವ ಮೊದಲು ಅವರು ದುಃಖದ ಹಾಡುಗಳನ್ನೇ ಹಾಡುತ್ತಿದ್ದರು. ನೋಡಿರಿ, ಅವರ ಪ್ರಯಾಣದುದ್ದಕ್ಕೂ ಅವರು ಈ ರೀತಿಯ ಗುಣುಗುಟ್ಟುವಿಕೆಯ ಹಾಡುಗಳನ್ನೇ ಹಾಡಿದರು. ಆದರೆ ಈ ಒಂದು ಸಂದರ್ಭದಲ್ಲಿ ಮಾತ್ರ ಬಹು ಸಂತೋಷ ಉಕ್ಕೇರಿದವರಾಗಿ ಜಯಗೀತವನ್ನು ಹಾಡಿದರು. ಈ ಹಾಡನ್ನು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿನ ದೆಬೋರ ಬಾರಾಕರ ಗೀತೆಗೆ ಹೋಲಿಸಬಹುದು. ಸತ್ಯವೇದದಲ್ಲಿ ಅನೇಕ ಗೀತೆಗಳಿವೆ. ದಾವೀದನು ಹಾಡಿದ ಅನೇಕ ಗೀತೆಗಳು ಕೀರ್ತನೆಗಳ ಪುಸ್ತಕದಲ್ಲಿವೆ. ಅವನ ಹಾಡುಗಳು ಬಹು ವಿಶೇಷವಾದವುಗಳೆಂದು ನಾವು ತಿಳಿಯಬಹುದು.
ಪ್ರವಾದಿಯಾದ ಯೆರೆಮೀಯನೂ ಕೂಡ ಆಗಾಗ ಪ್ರಲಾಪಿಸುವಂತಿದ್ದ ಹಾಡುಗಳನ್ನು ಹಾಡಿದ್ದನು. ಅಷ್ಟೇ ಅಲ್ಲದೆ ಇತರ ಅನೇಕ ಪ್ರವಾದಿಗಳು ಕೂಡ ಹಾಡಿದರು. ಕರ್ತನಲ್ಲಿ ಪ್ರಿಯರೇ, ಹೊಸ ಒಡಂಬಡಿಕೆಯೂ ಕೂಡ ಗೀತೆಗಳಿಂದಲೇ ಪ್ರಾರಂಭವಾಗುತ್ತದೆ. ಲೂಕನು ಅನೇಕ ಗೀತೆಗಳನ್ನು ದಾಖಲಿಸಿದ್ದಾನೆ. ತನಗೊಬ್ಬ ಮಗನು ಹುಟ್ಟುತ್ತಾನೆಂದು ತಿಳಿದಾಗ ಎಲಿಜಬೇತಳು ಹಾಡನ್ನು ಹಾಡುತ್ತಾಳೆ. ತಾನು ಕರ್ತನಾದ ಯೇಸುವಿನ ತಾಯಿಯಾಗಲಿದ್ದೇನೆಂದು ತಿಳಿದಾಗ ಮರಿಯಳು ಕೂಡ ಹಾಡುತ್ತಾಳೆ. ಯೇಸು ಕ್ರಿಸ್ತನು ಜನಿಸಿದಾಗ ದೂತಗಣದವರೂ ಸಹ ಹಾಡಿದರು. ಹೀಗೆ ಕ್ರಿಸ್ತನ ಜನನದ ಸಂಬಂಧದ ಹಾಡುಗಳು ಇವೆ. ಕೊನೆಗೆ ಪ್ರಕಟಣೆ ಪುಸ್ತಕದಲ್ಲಿ ದೇವರ ಸಿಂಹಾಸನದ ಮುಂದೆ ಮಹಾಸಮೂಹವು ನೆರೆದು ಹಾಡುವ ಒಂದು ಚಿತ್ರಣವಿದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಮೋಶೆ ಹಾಗೂ ಇಸ್ರಾಯೇಲರು ಹಾಡಿದ ಈ ಹಾಡಿನಲ್ಲಿ ಕೆಂಪು ಸಮುದ್ರವನ್ನು ದಾಟುವಾಗ ಅವರಿಗಾದಂಥ ಅದ್ಭುತ ಅನುಭವಗಳ ಕುರಿತಾಗಿ ಹೇಳಿದೆ. ದೇವರು ತಮಗಾಗಿ ಮಾಡಿದ್ದನ್ನು ಅವರು ಕಂಡಂತೆ ಈ ಹಾಡಿನಲ್ಲಿ ಚಿತ್ರಿಸಲಾಗಿದೆ. ಇದು ಅವರು ಎಂದಿಗೂ ಮರೆಯಲಾಗದಂಥ ಅನುಭವವಾಗಿತ್ತು ಮತ್ತು ಈ ಅನುಭವವು ಯಾವಾಗಲೂ ಅವರ ಮುಂದೆ ಬರುತ್ತಿತ್ತು. ಬನ್ನಿರಿ, ನಮ್ಮ ಅಧ್ಯಯನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 15ನೇ ಅಧ್ಯಾಯ 4-6 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆತನು ಫರೋಹನ ರಥಗಳನ್ನು ಸೈನಿಕರನ್ನು ಸಮುದ್ರದಲ್ಲಿ ಕೆಡವಿದನು. ಅವನ ಶ್ರೇಷ್ಠ ವೀರರನ್ನು ಕೆಂಪು ಸಮುದ್ರದಲ್ಲಿ ಮುಳುಗಿಸಿಬಿಟ್ಟನು. ಸಾಗರವು ಅವರನ್ನು ಮುಚ್ಚಿಬಿಟ್ಟಿತು. ಕಲ್ಲಿನಂತೆ ಧಡಲ್ಲೆಂದು ಸಮುದ್ರದ ತಳವನ್ನು ಸೇರಿದರು. ಯೆಹೋವನೇ, ನಿನ್ನ ಭುಜಬಲವು ಎಷ್ಟೋ ಘನವಾದದ್ದು. ಯೆಹೋವನೇ, ನಿನ್ನ ಭುಜಬಲವು ನಿನ್ನ ಶತ್ರುಗಳನ್ನು ಪುಡಿಪುಡಿ ಮಾಡುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಸ್ರಾಯೇಲರು ತಮಗಾದ ಬಿಡುಗಡೆಯ ಸಂತೋಷವನ್ನು ಆಚರಿಸುತ್ತಿದ್ದಾರೆ. ಅವರಿಗೆ ಐಗುಪ್ತರು ಅಂದರೆ ಈ ಲೋಕವು, ಗುಲಾಮತನವೂ ತಮಗಿದ್ದ ನಿರೀಕ್ಷೆಯಿಲ್ಲದ ಸಹಾಯಹೀನ ಸ್ಥಿತಿಯಾಗಿತ್ತು. ನೋಡಿರಿ ಪ್ರಿಯರೇ, ಈಗ ಅವರು ಬಿಡುಗಡೆಯಾಗಿದ್ದಾರೆ. ಈ ಹಾಡಿನ ಮುಖ್ಯಾಂಶವು ಇದೇ ಆಗಿದೆ. ಅವರು ಈಗ ದೇವರು ಅಸಹ್ಯಪಡುವ ಆರಾಧನೆಯಿಂದ ತುಂಬಿದ್ದ ದೇಶದಿಂದ ಹೊರಗೆ ಬಂದಿದ್ದಾರೆ ಎಂಬುದನ್ನು ಗಮನದಲ್ಲಿಡಿರಿ. ಪ್ರತಿಯೊಂದು ಬಾಧೆಯೂ ಐಗುಪ್ತರ ಯಾವುದಾದರೊಂದು ದೇವತೆಗೆ ಎದುರಾಗಿತ್ತು. ಹಾಗಾದರೆ ಈಗ ಅವರು ಯಾವ ತೀರ್ಮಾನಕ್ಕೆ ಬರಬೇಕು? ಮುಂದುವರೆದು ನಾವು 11ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯೆಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವವನೂ ಆಗಿರುವ ನಿನಗೆ ಸಮಾನನು ಎಲ್ಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ದೇವರು ತನ್ನ ಕುರಿತಾದ ವಿಶೇಷವಾದಂಥ ಸತ್ಯಗಳನ್ನು ಅವರಿಗೆ ಕಲಿಸುತ್ತಿದ್ದಾನೆ. ಮುಂದೆ ನಾವು ವಿಮೋಚನಕಾಂಡ ಪುಸ್ತಕ 15ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನೀನು ನಿನ್ನ ಬಲಗೈಯನ್ನು ಚಾಚಿದಾಗ ಭೂಮಿಯು ಬಾಯ್ದೆರೆದು ಶತ್ರುಗಳನ್ನು ನುಂಗಿಬಿಟ್ಟಿತಲ್ಲ. ನೀನು ಬಿಡುಗಡೆ ಮಾಡಿದ ಪ್ರಜೆಯನ್ನು ಪ್ರೀತಿಯಿಂದ ನಡೆಸಿಕೊಂಡು ನಿನ್ನ ಪರಿಶುದ್ಧ ನಿವಾಸ ಸ್ಥಾನದ ತನಕ ನಿನ್ನ ಶಕ್ತಿಯಿಂದ ಬರಮಾಡಿದಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇಸ್ರಾಯೇಲ್ ಜನಾಂಗವು ವಿಮುಕ್ತ ಜನಾಂಗವಾಗಿತ್ತು. ಜನರ ಬಿಡುಗಡೆಗೆ ಪ್ರಥಮ ಆದ್ಯತೆಯಾಗಿತ್ತು. ಇದು ಇಂದು ಅತಿ ಅವಶ್ಯವಾದದ್ದಾಗಿದೆ. ನೋಡಿರಿ, ನಾವು ವಿಮೋಚಿಸಲ್ಪಟ್ಟವರಾಗಿ ಕ್ರಿಸ್ತನು ಕ್ರೂಜೆಯ ಮೇಲೆ ಮಾಡಿ ತೀರಿಸಿದ ರಕ್ಷಣೆಯನ್ನು ಹೊಂದಿಕೊಳ್ಳದಿದ್ದರೆ ನಮ್ಮಿಂದ ದೇವರು ಯಾವ ಕಾರ್ಯವನ್ನೂ ಕೇಳುವುದಿಲ್ಲ. ನಮ್ಮಿಂದಾಗಲಿ ಲೋಕದಿಂದಾಗಲಿ ಆತನಿಗೆ ಏನೂ ಬೇಕಾಗಿರುವುದಿಲ್ಲ. ನೀನು ಇನ್ನೂ ಉತ್ತಮ ಮಟ್ಟಕ್ಕೆ ಬಾ, ನಿನ್ನನ್ನು ಶುದ್ಧ ಮಾಡಿಕೋ, ಆಗ ನಾನು ನಿನಗೆ ಒಳ್ಳೆಯದನ್ನು ಮಾಡುತ್ತೇನೆ ಎಂದು ದೇವರು ಹೇಳುವುದಿಲ್ಲ. ಪ್ರಿಯರೇ, ನಾಶವಾಗಿರುವ ಈ ಲೋಕಕ್ಕೆ ಆತನು ಹೇಳುವುದೇನೆಂದರೆ, ನಿನಗಾಗಿ ಪ್ರಾಣ ಕೊಟ್ಟ ನನ್ನ ಮಗನನ್ನು ನೀನೇನು ಮಾಡುತ್ತೀ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 15ನೇ ಅಧ್ಯಾಯ 18-19 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಯೆಹೋವನೇ ಯುಗಯುಗಾಂತರಗಳಲ್ಲಿಯೂ ಆಳುವನು. ಫರೋಹನ ಕುದುರೆಗಳು, ರಥಗಳು, ರಾಹುತರು ಸಮುದ್ರದಲ್ಲಿ ಹೊಕ್ಕು ನಡೆಯಲು ಯೆಹೋವನು ಸಮುದ್ರದ ನೀರನ್ನು ಅವರ ಮೇಲೆ ತಿರುಗಿ ಬರಮಾಡಿ ಮುಳುಗಿಸಿಬಿಟ್ಟನು. ಇಸ್ರಾಯೇಲರಾದರೋ ಸಮುದ್ರದ ಮಧ್ಯದೊಳಗೆ ಒಣನೆಲದಲ್ಲಿ ನಡೆದು ಹೋದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಮೋಶೆಯ ಜನನ ವೃತ್ತಾಂತದ ಬಳಿಕ ನಾವು ಕೇಳದಿದ್ದ ಒಬ್ಬಾಕೆಯ ಕುರಿತು ಈಗ ಕೇಳಲಿದ್ದೇವೆ. ಆಕೆಯು ಮಿರಿಯಾಮಳು, ಅಂದರೆ ಮೋಶೆ ಆರೋನರ ಅಕ್ಕ.
ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು 20ರಿಂದ 21 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆರೋನನ ಅಕ್ಕನಾದ ಮಿರಿಯಾಮಳು ಪ್ರವಾದಿನಿಯಾಗಿದ್ದು ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡಳು. ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆ ಹಿಂದೆ ಹೋಗುತ್ತಿರಲು ಮಿರಿಯಾಮಳು ಅವರ ಹಾಡಿಗೆ ಹೀಗೆ ಪಲ್ಲವಿ ಹಾಡಿದಳು. ಯೆಹೋವನನ್ನು ಗಾನ ಮಾಡಿರಿ, ಆತನು ಮಹಾಜಯಶಾಲಿಯಾದನು. ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೋಡಿರಿ, ದೇವರ ಬಿಡುಗಡೆಗಾಗಿ ಹಾಡಿದ ಸ್ತೋತ್ರದ ಗೀತೆಯು ಹೀಗೆ ಕೊನೆಗೊಳ್ಳುತ್ತದೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲರು ಈಗ ಸಮುದ್ರದ ಆಚೆಯ ಬದಿಯಲ್ಲಿದ್ದಾರೆ. ಮೋಶೆ ಗೀತವನ್ನು ಸಂತೋಷ ಸ್ತೋತ್ರಗಳೊಂದಿಗೆ ಹಾಡಿದರು. ಈಗ ಅವರು ಬಿಡುಗಡೆ ಹೊಂದಿದವರು. ಇನ್ನು ಮುಂದೆ ಅವರಿಗೆ ಎಲ್ಲ ಸುಖವೇ ಇದ್ದು ಎಲ್ಲ ಕಷ್ಟಗಳಿಂದ ಬಿಡುಗಡೆ ದೊರಕುತ್ತದೆಂದು ನೀವು ಭಾವಿಸಬಹುದು. ದಾರಿಯಲ್ಲಿ ಯಾವ ತೊಂದರೆಯಾಗಲಿ, ದಾರಿಯಲ್ಲಿ ಮುಳ್ಳುಗಳಾಗಲಿ, ಜನರಿಂದ ನಿಟ್ಟುಸಿರಾಗಲಿ ಇರಕೂಡದು. ನೋಡಿರಿ, ಕೇವಲ 3 ದಿನದ ಪ್ರಯಾಣ ಮಾಡುವಷ್ಟರಲ್ಲಿ ಏನು ಸಂಭವಿಸಿತು? ಹೌದು, ಅವರಿಗೆ ಬಾಯಾರಿಕೆ ಆಯಿತು. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 15ನೇ ಅಧ್ಯಾಯ 22ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಬಳಿಕ ಮೋಶೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಶೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ತರುವಾಯ ಮಾರಾ ಎಂಬ ಸ್ಥಳವನ್ನು ಸೇರಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಐಗುಪ್ತ ದೇಶದಲ್ಲಿ ಸಮೃದ್ಧಿಯೂ ಬೇಕಾದಷ್ಟು ನೀರು ಇತ್ತು. ಇಸ್ರಾಯೇಲರು ಕೆಂಪು ಸಮುದ್ರವನ್ನು ದಾಟಿ ಬಂದ ಕೂಡಲೇ ಪರಿಸ್ಥಿತಿಗಳು ಬದಲಾದವು. ಎಲ್ಲಿಯೂ ನೀರು ಸಿಕ್ಕಲಿಲ್ಲ. ಐಗುಪ್ತದ ನೀರಿನ ಬಾನೆಗಳು ಅಲ್ಲಿ ಇರುವುದಿಲ್ಲ. ಎಲ್ಲಿಯೂ ನೀರಿನ ಹೊರತೆ ಸಿಗಲೇ ಇಲ್ಲ. ನೋಡಿರಿ, ರಕ್ಷಣೆ ಹೊಂದಿದ ಪ್ರತಿಯೊಬ್ಬ ದೇವರ ಮಗುವಿನ ಅನುಭವವೂ ಇದೇ ಆಗಿರುತ್ತದೆ. ರಕ್ಷಣೆಯ ಬಳಿಕ ವಿಶ್ವಾಸಿಗೆ ಐಗುಪ್ತದ ನೀರ ಬಾನೆಗಳು ದೊರಕುವುದಿಲ್ಲ. ಆತ್ಮದ ಬಾಯಾರಿಕೆ ಹೆಚ್ಚಾಗುತ್ತದೆ. ಈ ಪರಿಸ್ಥಿತಿಯನ್ನೇ ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ: ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ ಎಂಬುದಾಗಿ. ಹಾಗೆಯೇ ಮುಂದುವರೆದು 10ನೇ ವಚನದಲ್ಲಿ ತನ್ನ ಆತ್ಮದ ದಾಹ ಹಾಗೂ ಮಹದಾಶೆಗಳನ್ನು ತಿಳಿಸುತ್ತಾನೆ. ಅಲ್ಲಿ ಹೀಗೆ ಬರೆದದೆ: ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ರಕ್ಷಣೆ ಹೊಂದಿದ ಬಳಿಕ ಈ ರೀತಿಯ ಮರುಭೂಮಿ ಪ್ರಯಾಣದ ಅನುಭವ ಇದ್ದೇ ಇರುತ್ತದೆ. ನೋಡಿರಿ, ನಮಗೆ ಬಾಯಾರಿಕೆಯಾಗುತ್ತದೆ. ಆದರೆ ಐಗುಪ್ತದ ಬಾನೆಗಳು ನಮಗೆ ತೃಪ್ತಿಯನ್ನು ನೀಡಲಾರವು. ನಾವು ಜೀವದ ನೀರಿಗಾಗಿ ಹುಡುಕುತ್ತೇವೆ, ಆದರೆ ಅದು ಎಲ್ಲಿ ಸಿಗುತ್ತದೆಂದು ನಮಗೆ ಗೊತ್ತಿರುವುದಿಲ್ಲ. ನಮಗೆ ಆ ಸಮಯದಲ್ಲಿ ಸತ್ಯವೇದದ ಕುರಿತು ಬಹಳ ಸ್ವಲ್ಪ ತಿಳಿದಿರುತ್ತದೆ. ಆದ್ದರಿಂದ ಅದರಿಂದ ಹೆಚ್ಚಿನ ಸಹಾಯ ಹೊಂದಲು ನಮಗೆ ಆಗುವುದಿಲ್ಲ. ಆದರೆ ದೇವರ ಮಹಾಕೃಪೆಯಿಂದ ನಮಗೆ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನದ ಹಾಗೆ ವಾಕ್ಯಗಳು ಸಿಕ್ಕುವಾಗ ಅದು ಎಂಥ ಅದ್ಭುತಕರವಾದಂಥ ಸಂಗತಿಯಾಗಿರುತ್ತದಲ್ಲವೇ ಪ್ರಿಯರೇ? ದಯಮಾಡಿ ಈಗ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡ್ತೇವೆ: ಆ ಜಾತ್ರೆಯ ಮಹಾದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಎಂಬುದಾಗಿ. ಇದು ಎಂಥ ಅದ್ಭುತಕರವಾದಂಥ ಸಂಗತಿಯಲ್ಲವೇ? ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಬಾಯಾರಿದಾಗ ನೀರು ಸಿಗದೇ ಇದ್ದದ್ದು ಇಸ್ರಾಯೇಲರಿಗಾದ ಮೊದಲ ಅನುಭವವಾಗಿತ್ತು. ಈಗ ಅಷ್ಟೇ ಕೆಟ್ಟದಾದ ಇನ್ನೊಂದು ಅನುಭವವೂ ಆಯಿತು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 15ನೇ ಅಧ್ಯಾಯ 23ರಿಂದ 26 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ತರುವಾಯ ಮಾರಾ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಅದರಿಂದಲೇ ಆ ಸ್ಥಳಕ್ಕೆ ಮಾರಾ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣುಗುಟ್ಟುತ್ತಿರಲು
ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗಂದನು: ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ, ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು, ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಮುದ್ರ ದಾಟಿದ ಬಳಿಕದ ಎರಡನೇ ಅನುಭವವು ಮಾರಾ ಎಂಬಲ್ಲಿನ ಕಹಿಯಾದ ನೀರು ಆಗಿತ್ತು. ನೋಡಿರಿ, ಅವರು ಈಗಾಗಲೇ ಅರಣ್ಯದೊಳಗೆ 3 ದಿನದ ಪ್ರಯಾಣ ಮಾಡಿದ್ದರು. ಈಗ ಅವರಿಗೆ ಬಾಯಾರಿಕೆಯಾಯಿತು. ಕೊನೆಗೂ ನೀರಿನ ಬಳಿಗೆ ಬಂದಾಗ ಅದು ಕಹಿಯಾಗಿದ್ದು ಕುಡಿಯಲು ಅಸಾಧ್ಯವಾದದ್ದಾಗಿತ್ತು. ಇಸ್ರಾಯೇಲರು ಈಗ ಬಿಡುಗಡೆಗೊಂಡವರಾಗಿದ್ದರು. ದೇವರು ಅವರನ್ನು ನಡೆಸಿದ ಮಾರ್ಗದಲ್ಲೇ ಮಾರಾ ಎದುರಾಯಿತು. ಆತನು ಅದನ್ನು ಅವರಿಗೆದುರಾಗಿ ತಂದನು. ಕರ್ತನಲ್ಲಿ ಪ್ರಿಯರೇ, ನಮಗೆ ತಿಳಿಯದಿರಬಹುದು, ಆದರೆ ಮಾರಾದ ಹೊರತೆಯು ಕ್ರಿಸ್ತೀಯ ಅನುಭವದಲ್ಲಿ ಸಾಮಾನ್ಯ ಸಂಗತಿಯಾಗಿದೆ. ನೋಡಿರಿ, ಒಬ್ಬ ವಿಶ್ವಾಸಿಗೆ ಕಹಿ ಅನುಭವ ಉಂಟಾಗುವಾಗ ಅದು ಅವನಿಗೆ ದಿಗ್ಭ್ರಮೆಗೊಳಿಸುವಂಥದ್ದಾಗಿರುತ್ತದೆ. ಕೆಲವರು ದೇವರು ಹೀಗೆ ಆಗಲು ಯಾಕೆ ಬಿಟ್ಟನು ಎಂದು ಪ್ರಶ್ನಿಸುತ್ತಾರೆ. ಆದರೆ ವಿಶ್ವಾಸಿಗಳ ಜೀವಿತದಲ್ಲಿ ಇಂತಹ ಸಂಗತಿಗಳು ಯಾಕೆ ಬರುತ್ತವೆಂದು ನಾನು ಹೇಳಲಾರೆನು. ಆದರೆ ದೇವರು ಅವರ ಶಿಕ್ಷೆಗಾಗಿ ಆ ರೀತಿ ಮಾಡಿದ್ದಲ್ಲವೆಂದು ಮಾತ್ರ ಹೇಳಬಲ್ಲೆ. ನೋಡಿರಿ, ಆತನು ಅವರನ್ನು ತಿದ್ದಿ ಯಾವುದೋ ಕಾರ್ಯಕ್ಕಾಗಿ ಸಿದ್ಧಗೊಳಿಸುತ್ತಿದ್ದಾನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಎಂದು ಕರ್ತನು ತಾನೇ ಹೇಳಿದ್ದಾನೆ. ನಿಮ್ಮ ದಾರಿಯಲ್ಲೇ ಎದುರಿಗೆ ಮಾರಾ ಇರುತ್ತದೆ. ಹೌದು ಪ್ರಿಯರೇ, ಪ್ರತಿಯೊಬ್ಬ ವಿಶ್ವಾಸಿಯ ಹಾದಿಯಲ್ಲಿ ಮಾರಾ ಇದ್ದೇ ಇರುತ್ತದೆ. ಇದು ದೇವರ ಏರ್ಪಾಡೇ ಆಗಿರುತ್ತದೆ. ಒಬ್ಬರು ಹೀಗೆ ಹೇಳಿದ್ದಾರೆ: ನಿರಾಶೆಗಳು ದೇವರ ಅವಕಾಶಗಳಾಗಿವೆ ಎಂಬುದಾಗಿ. ಪ್ರಿಯರೇ, ನಾನು ಇದನ್ನು ನಿಜವೆಂದು ತಿಳಿದುಕೊಂಡಿದ್ದೇನೆ. ನೋಡಿರಿ, ನಮ್ಮ ಜೀವಿತದಲ್ಲೂ ಅನೇಕ ನಿರಾಶೆಗಳು, ದುಃಖಗಳು ಬರುತ್ತವೆ. ನಮ್ಮ ಯೋಜನೆಗಳು ಬುಡಮೇಲಾಗುತ್ತವೆ. ಹೌದು, ಇಂತಹ ಅನುಭವಗಳನ್ನು ನಾವು ಹಾದು ಹೋಗಲೇಬೇಕು. ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವುಗಳನ್ನು ನಾವು ಎದುರಿಸಲೇಬೇಕು. ಈ ಮಾರಾ ಸ್ಥಳದ ನೀರು ಸಿಹಿಯಾಗುವುದಕ್ಕೆ ಏನು ಮಾಡಬೇಕಾಯಿತು? ಒಂದು ಗಿಡವನ್ನು ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಧರ್ಮೋಪದೇಶಕಾಂಡ 21ನೇ ಅಧ್ಯಾಯ 23ನೇ ವಚನದಲ್ಲಿ ಮರಕ್ಕೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನು ಎಂಬುದಾಗಿಯೂ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನೂ ಶಾಪಗ್ರಸ್ತನು ಎಂಬುದಾಗಿಯೂ ನೋಡುತ್ತೇವೆ. ಪ್ರಿಯರೇ, ಯೇಸು ಕ್ರಿಸ್ತನು ಮರಕ್ಕೆ ತೂಗು ಹಾಕಲ್ಪಟ್ಟು ಸತ್ತನು ಮತ್ತು ಅದರಿಂದಾಗಿ ನಮ್ಮ ಜೀವಿತಗಳು ಸಿಹಿಯಾದವು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 55ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಜೀವಿತದ ಮಾರಾ ಅನುಭವಗಳನ್ನು ಯೇಸು ಕ್ರಿಸ್ತನ ಕ್ರೂಜೆಯು ಸಿಹಿಯಾಗಿ ಮಾಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನಕಾಂಡ ಪುಸ್ತಕ 15ನೇ ಅಧ್ಯಾಯ 27ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ತರುವಾಯ ಅವರು ಏಲೀಮಿಗೆ ಬಂದರು. ಅಲ್ಲಿ 12 ನೀರಿನ ಒರತೆಗಳು 70 ಖರ್ಜೂರದ ಮರಗಳು ಇದ್ದದರಿಂದ ಆ ನೀರಿನ ಬಳಿಯಲ್ಲಿ ಇಳುಕೊಂಡರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಏಲೀಮು ವಿಶೇಷ ಆಶೀರ್ವಾದ ಹಾಗೂ ಫಲವತ್ತತೆಯ ಸ್ಥಳವಾಗಿತ್ತು. ಅಲ್ಲಿ 70 ಖರ್ಜೂರದ ಮರಗಳು 12 ನೀರಿನ ಒರತೆಗಳು ಇದ್ದವು. ಮಾರಾ ಈ ಸ್ಥಳದ ಕಹಿ ಅನುಭವದ ಬಳಿಕ ದೇವರು ಅವರನ್ನು ಏಲೀಮಿಗೆ ಕರೆತಂದನು. ಅಳುವುದು ಒಂದು ರಾತ್ರಿ ಇದ್ದರೂ ಮುಂಜಾನೆ ಹರ್ಷ ಉಂಟಾಗುವುದು. ನೋಡಿರಿ, ಅಪೊಸ್ತಲನಾದ ಪೇತ್ರನು ಒಳಗೆ ಸೆರೆಮನೆಯಲ್ಲಿ ಇದ್ದಿರಬಹುದು, ಆದರೆ ದೇವದೂತನು ಅವನನ್ನು ಬಿಡಿಸಲಿದ್ದಾನೆ. ಪೌಲ ಹಾಗೂ ಸೀಲರು ಪೆಟ್ಟು ತಿಂದು ರಾತ್ರಿಯಲ್ಲಿ ಸೆರೆಯಲ್ಲಿ ಇದ್ದರೂ
ಒಂದು ಭೂಕಂಪ ಅವರನ್ನು ಬಿಡುಗಡೆ ಮಾಡುತ್ತದೆ. ಹೌದು ಪ್ರಿಯರೇ, ಮಾರಾ ಈಗ ಇದ್ದರೂ ಮುಂದೆ ನಮಗೆ ಏಲೀಮ್ ಇದ್ದೇ ಇರುತ್ತದೆ. ನೋಡಿರಿ, ದೇವರ ಕೈಯಲ್ಲಿ ನಾವು ಉಪಯೋಗಿಸಲ್ಪಡಬೇಕಾದರೆ ಮೊದಲು ಮಾರಾಕ್ಕೆ, ಬಳಿಕ ಏಲೀಮಿಗೆ ನಡೆಸಲ್ಪಡಬೇಕಾಗುತ್ತದೆ. ಮೋಶೆ, ಯೋಸೇಫ, ಎಲಿಯ ಹಾಗೂ ದಾವೀದರಿಗೂ ಇದೇ ಅನುಭವವಾಯಿತು. ಅದೋನಿರಾಮ್ ಜಡ್ಸನ್, ಜಾನ್ ಜಿ ಪೇಟನ್ ಅವರಿಗೂ ಸಹ ಹೀಗೇ ಆಯಿತು. ಅದರಂತೆ ಪ್ರಿಯರೇ, ನನಗೂ ಹಾಗೂ ನಿಮಗೂ ಸಹ ಇದೇ ಅನುಭವವಾಗುತ್ತದೆ. ಪ್ರತಿಯೊಂದು ಮಾರಾದ ಬಳಿಕ ಒಂದು ಏಲೀಮ್ ಇದ್ದೇ ಇರುತ್ತದೆ. ಪ್ರತಿಯೊಂದು ಮೋಡದ ಹಿಂದೆಯೂ ಸೂರ್ಯನೂ ಇರುತ್ತಾನೆ. ಕಾರ್ಮೋಡಗಳ ನಡುವೆ ಕಾಮನ ಬಿಲ್ಲು ಇರುತ್ತದೆ. ಪ್ರತಿ ನೆರಳಿನ ಹಿಂದೆಯೂ ಬೆಳಕು ಇರುತ್ತದೆ. ಹಾಗೆಯೇ ಪ್ರಿಯರೇ, ಪ್ರತಿ ಪರಿಶೋಧನೆಯ ಬಳಿಕವೂ ಜಯವೂ ಇದ್ದೇ ಇರುತ್ತದೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜಾರ್ಜ್ ಮ್ಯಾಥೆಸನ್ ಎಂಬವರು ಹೀಗೆ ಬರೆದಿದ್ದಾರೆ, ಮಳೆಯ ನಡುವೆ ನಾನು ಕಾಮನ ಬಿಲ್ಲನ್ನು ಕಾಣುತ್ತೇನೆ ಎಂಬುದಾಗಿ. ನೋಡಿರಿ, ದೇವರು ನಮ್ಮನ್ನು ಈ ರೀತಿಯಾಗಿ ನಡೆಸುತ್ತಾನೆ. ಹೌದು ಪ್ರಿಯರೇ, ಇಸ್ರಾಯೇಲರಿಗೆ ಸಂಭವಿಸಿದ ಈ ಘಟನೆಗಳೆಲ್ಲ ನಮಗೆ ಮಾದರಿಯಾಗಿವೆ. ದೇವರಿಗೆ ಮಹಿಮೆಯುಂಟಾಗಲಿ. ಇಲ್ಲಿಗೆ ಪ್ರಿಯರೇ, ನಮ್ಮ ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ವಿಮೋಚನಕಾಂಡ ಪುಸ್ತಕ 16ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯ ದೇವ ಮಕ್ಕಳೇ, ಇದುವರೆಗೆ ಇಸ್ರಾಯೇಲ್ಯರು ಹಾಡಿದ ಜಯಗೀತೆಯನ್ನು ವಿವರವಾಗಿ ಧ್ಯಾನಿಸಿದೆವು. ಒಂದೊಂದು ವಾಕ್ಯವು ಆತನ ನಾಮ ಮಹತ್ತನ್ನು, ಆತನ ಭುಜ ಬಲ ಪರಾಕ್ರಮಗಳನ್ನು ವಿವರಿಸುತ್ತದೆ. ಸೇನಾಧೀಶ್ವರನಾದ ಯೆಹೋವನು ಸರ್ವಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾಗಿದ್ದಾನೆ. ಪ್ರತಿಯೊಂದು ದಿನವೂ ದೇವರು ನಮಗೆ ನೀಡುವ ಉಡುಗೊರೆಯಾಗಿದೆ. ಆದ ಕಾರಣ ನಾವು ಯಾವಾಗಲೂ ಆತನಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. ಆದರೆ ನಾವು ಇಸ್ರಾಯೇಲ್ಯರಂತೆ ಗುಣಗುಟ್ಟುವುದಾದರೆ ಆತನು ನಮ್ಮನ್ನೂ ಶಿಕ್ಷಿಸುವುದಿಲ್ಲವೇ? ಸರ್ವಕಾಲಕ್ಕೂ ಕಾಯುವ ಆತನ ದಯೆ ಸದಾ ನಿಮ್ಮೆಲ್ಲರೊಂದಿಗೆ ಇರಲಿ.